ನಮಸ್ಕಾರ, ಪ್ರಜಾ ಫ್ಲಾಶ್ ಗೆ ಸ್ವಾಗತ. ನಾನು ಡಿಂಪ್ರಿತಾ ವಿಶ್ವಾತ್. ಇದೀಗ ಹೆಡ್ಲೈನ್ಸ್. ವಂದೇ ಭಾರತ್ ರೈಲು ಸೇವೆಯನ್ನು ಬೆಳಗಾವಿಯವರೆಗೆ ವಿಸ್ತರಿಸಿ ಕೇಂದ್ರಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಮನವಿ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ 3 ದಿನ ದಂಡ ವಿಧಿಸದಿರಲು ಸಾರಿಗೆ ಇಲಾಖೆ ನಿರ್ಧಾರ. ಮಂಕಿ ಪಾಕ್ಸ್ ಭೀತಿ, ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್, ಪ್ರತ್ಯೇಕ ವಲಯ ಸ್ಥಾಪನೆ. ಮುನಿರತ್ನಗೆ ಸಂಬಂಧಪಟ್ಟ ಆಡಿಯೋ ನಕಲಿಯೋ ಅಸಲಿಯೋ ಎಂದು ತನಿಖೆಯಾಗಬೇಕು, ಬಸವನಗೌಡ ಪಾಟೀಲ್ ಯತ್ನಾಳ್. ಭದ್ರತಾ ಲೋಪ, ಸಿಎಂ ಸಿದ್ದರಾಮಯ್ಯಗೆ ಶಾಲು ಹೊದಿಸಲು ವೇದಿಕೆ ಜಿಗಿದ ಯುವಕನ ಬಂಧನ. ಒಂದು ದೇಶ ಒಂದೇ ಚುನಾವಣೆ ಪ್ರಸಕ್ತ ಆಡಳಿತಾವಧಿಯಲ್ಲೇ ಜಾರಿ, ವಿಶ್ವಾಸದಲ್ಲಿ ಮೋದಿ ಸರ್ಕಾರ. ಮಣಿಪುರದಲ್ಲಿ ಪ್ರತಿಭಟನಾ ನಿರತರಿಂದ ಆಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ, ಪೊಲೀಸ್ ಅಧಿಕಾರಿ ಕಳವಳ. ನ್ಯೂಯಾರ್ಕ್ನಲ್ಲಿ ದಿ ಎಡ್ಜ್ ಸ್ಕೈ ಡೆಸ್ಕ್ ವೀಕ್ಷಿಸಿದ ಡಿಸಿಎಂ, ಬೆಂಗಳೂರಿನಲ್ಲಿ ಸ್ಕೈ ಡೆಸ್ಕ್ ನಿರ್ಮಾಣದ ಮಹತ್ವಾಕಾಂಕ್ಷೆ. ಡೈಮಂಡ್ ಲೀಗ್ 2024 ಕೇವಲ 1 ಸೆಂಟಿಮೀಟರ್ ಅಂತರದಿಂದ ಟ್ರೋಫಿ ಕಳೆದುಕೊಂಡ ನೀರಜ್ ಚೋಪ್ರಾ. ಕ್ಯೂ ಸಿನಿಮಾ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೈಜ ಘಟನೆಯೊಂದಿಗೆ ಪ್ರಣಯದ ಸಂಯೋಜನೆ, ನಾಗಶೇಖರ್. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.